ಏಕಾದಶಿಯ ದಿನ ಭೋಜನವನ್ನು ಮಾಡಿದರೆ, ಅನ್ನ ಅಂದ್ರೆ ಈ ಅಕ್ಕಿಯನ್ನು ಬೇಯಿಸಿ ಮಾಡಿದ ಅನ್ನಕ್ಕಷ್ಟೇ ಅನ್ನ ಅಂತಾರೆ ಅಂತ ತಿಳ್ಕೊಬೇಡ್ರಿ. ಅದ್ಯತೆ ಇತಿ ಅನ್ನಂ, ಯಾವುದನ್ನು ತಿಂತಾನೋ ಅದನ್ನ. ಅವಲಕ್ಕಿ ತಿಂದ್ರೆ ಅದೇ ಅನ್ನ, ಕಿಚಡಿ ತಿಂದ್ರೆ ಅದೇ ಅನ್ನ, ಚಪಾತಿ ತಿಂದ್ರೆ ಅದೇ ಅನ್ನ. ಇವನ ಮೂರೇ ಹೆಸರು ಹೇಳ್ಯಾರ ಸ್ವಾಮಿಗಳು ಅಂತ, ಉಳಿದದ್ದೆಲ್ಲ ಅನ್ನ ಅಲ್ಲ ಅಂತ ತಿಳ್ಕೊಬೇಡ್ರಿ. ಉದಾಹರಣೆಗೆ ಕೊಟ್ಟೆ, ನೀವೇನು ಮಾಡ್ತೀರೋ ಅದೆಲ್ಲ ಅನ್ನನೇ. ಆ ತರಹದ ಅನ್ನವನ್ನ ಭಕ್ಷಣೆ ಮಾಡಬಾರದು. ಒಟ್ಟಾರೆ ಮಾಡಿದರೆ ಏನಾಗತ್ತೆ ಅಂದ್ರೆ, ಆ ಅನ್ನ ಭಕ್ಷಣದಿಂದ ಬರುವ ಪಾಪ ಎಷ್ಟು ದೊಡ್ಡ ಪಾಪ ಅಂದ್ರೆ, ವರಂ ಸ್ವಮಾತ್ರ ಗಮನಂ. ಅವೆಲ್ಲ ಮಾಡಬೇಕು ಅಂತ ಅರ್ಥ ಅಲ್ಲ. ಮಾತ್ರ ಗಮನ ಮಾಡುವುದು ಬಹಳ ದೊಡ್ಡ ಪಾಪ. ಅದಕ್ಕಿಂತ ದೊಡ್ಡ ಪಾಪ ಏಕಾದಶಿ ದಿವಸ ಅನ್ನ ಭೋಜನ ಮಾಡು. ಇದಕ್ಕಿಂತ ಅದು ಶ್ರೇಷ್ಠ ಅಂತಾರೆ. ಶ್ರೇಷ್ಠ ಅಂದ್ರೆ ಅದರಿಂದ ಬರೋ ಪಾಪ ಕಡಿಮೆ, ಇದರಿಂದ ಬರೋ ಪಾಪ ಹೆಚ್ಚು ಅಂತ ಅರ್ಥ. ವರಂ ಗೋಮಾಂಸ ಭಕ್ಷಣಂ. ಗೋಮಾಂಸ ಭಕ್ಷಣ